₹3,500 ರೂಪಾಯಿ ವಾಪಸ್ ಕೊಟ್ಟಿಲ್ಲ ಅಂತ ಕಿಡ್ನಾಪ್ ಮಾಡಿ ಹತ್ಯೆ ಮಾಡಿಬಿಟ್ಟಿದ್ದಾರೆ. ಕೂಡ್ಲಿಗಿ ಕಾಡಿನಲ್ಲಿ ಶವ ಎಸೆದು ಬಂದಿದೆ. ಹೀಗೆ 8 ಜನರನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. 40 ದಿನಗಳ ಬಳಿಕ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ ಆರೋಪಿಗಳು. ಗೆಳೆಯರಿಂದನೇ ಅಖಿಲೇಶ್ ಯಾದವ್ ಕೊಲೆಯಾಗಿದ್ದು ಬಯಲಾಗಿದೆ. ಕೊಲೆ ಮಾಡಿ ಕಾಡಲ್ಲಿ ಆತನ ಮೃತದೇಹವನ್ನ ಎಸೆದು ಬಂದಿದ್ರು. ಈ ಹಂತಕ್ಕೆ ಆ ಕಾಲ್ ಡೀಟೇಲ್ಸ್ ಮತ್ತೆ ಲೊಕೇಶನ್ ಆಧಾರದಲ್ಲಿ ಸದ್ಯ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. ಪೊಲೀಸರು ಎಲ್ಲ 8 ಜನರನ್ನ ಬಂಧಿಸಿದ್ದಾರೆ. ಸ್ನೇಹಿತನಿಗೆ ಈ ತರ ಸ್ಕೆಚ್ ಹಾಕಿ ಮುಗಿಸ್ಬಿಟ್ಟಿದ್ದಾರೆ. ಜೊತೆಯಲ್ಲೇ ಕೆಲಸ ಮಾಡುವಂತ ಸ್ನೇಹಿತನ ಮೇಲೆ ಹಲ್ಲೆ ಮಾಡಿ ಹತ್ಯೆ ಮಾಡಿ ಕಾಡಲ್ಲಿ ಶವ ಬಿಸಾಕಿ ಬಂದಿದ್ದಾರೆ ಆರೋಪಿಗಳು. 24 ವರ್ಷದ ಅಖಿಲೇಶ್ ಯಾದವ್ ಕೊಲೆಯಾಗಿರುವಂತ ಯುವಕ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ. ₹3,500 ರೂಪಾಯಿಗೆ ಕೊಲೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಆಗಿದ್ದ ಅಥವಾ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿ ಆಮೇಲೆ ಇವರೆಲ್ಲ ತಪ್ಪಿಸ್ಕೊಂಡಿದ್ದದ? ಸ್ನೇಹಿತರೆ ಹಾಕಿರುವಂತಹ ಸ್ಕೆಚ್ ಇದು. ಕೇವಲ ₹3,500 ರೂಪಾಯಿ ವಾಪಸ್ ಕೊಡದಿದ್ದಕ್ಕೆ ಕಿಡ್ನಾಪ್ ಮಾಡಿ ಹತ್ಯೆಯನ್ನ ಮಾಡಿದ್ದಾರೆ. ಜೊತೆಗೆ ಹತ್ಯೆ ಮಾಡಿ ಆ ಒಂದು ಡೆಡ್ ಬಾಡಿಯನ್ನ ಕೂಡ್ಲಿಗಿ ಕಾಡಿನಲ್ಲಿ ಎಸೆದು ಬಂದಿದ್ರು. ಹಾಗಾಗಿ ಪೊಲೀಸರು ತನಿಖೆಯನ್ನ ಮಾಡಿ ಈಗ 8 ಜನ ಆರೋಪಿಗಳು ಏನಿದ್ದಾರೆ ಅವರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಂದ್ರೆ ಈ ಕೊಲೆ ಆದ 40 ದಿನಗಳ ಬಳಿಕ ಪೊಲೀಸರ ಬಲೆಗೆ ಆರೋಪಿಗಳು ಬಿದ್ದಿದ್ದಾರೆ. ಅಖಿಲೇಶ್ ಯಾದವ್ ಅನ್ನೋ ಯುವಕನನ್ನ ಆತನ ಸ್ನೇಹಿತರೆ ಕೊಲೆ ಮಾಡಿರುವಂತದ್ದು. ಅಂದ್ರೆ ಮೊಹಮ್ಮದ್ ಏಸಾನ್ ಅನ್ನೋ ಯುವಕ ಏನಿದ್ದಾನೆ ಆತನ ಬಳಿ ಅಖಿಲೇಶ್ ಯಾದವ್ ₹3,500 ರೂಪಾಯಿ ಸಾಲವನ್ನ ಪಡೆದುಕೊಳ್ತಾನೆ. ಅದಾದ ಬಳಿಕ ಅಂದ್ರೆ ಸಾಲವನ್ನ ರಿಟರ್ನ್ ಮಾಡೋದಕ್ಕೆ ಒಂದಷ್ಟು ಸಮಯಾವಕಾಶ ಕೇಳ್ತಾನೆ. ಆದ್ರೆ ಇವರು ತನ್ನ ಸ್ನೇಹಿತರ ಜೊತೆ ಸೇರ್ಕೊಂಡು ಆ ಹಣವನ್ನ ವಸೂಲಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಂದು ಸ್ಕೆಚ್ ಅನ್ನ ಮಾಡ್ತಾರೆ. ಆತನನ್ನ ಕಿಡ್ನಾಪ್ ಮಾಡಿ ಅದಾದ ಬಳಿಕ ಸ್ನೇಹಿತನನ್ನೊಬ್ಬನ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಆತನನ್ನ ಸಾಯಿಸಿ ಕಾಡಿಗೆ ಎಸೆದಿರ್ತಾರೆ. ಅಲ್ಲಿ ಏನು ಡೆಡ್ ಬಾಡಿಯನ್ನ ನೋಡಿರುವಂತಹ ಕುರಿಗಾಹಿಗಳು ಬಂದು ಪೊಲೀಸರಿಗೆ ಇನ್ಫಾರ್ಮ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಕೂಡ ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ. ಆ ಸಂದರ್ಭದಲ್ಲಿ ಆತ ಅಂದ್ರೆ ಮೃತ ಅಖಿಲೇಶ್ ಯಾದವ್ನ ಪೋಷಕರ ಬಗ್ಗೆ ಯಾವುದೇ ಮಾಹಿತಿ ಸಿಗೋದಿಲ್ಲ. ಜೊತೆಗೆ ಆತ ಯಾರು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಮಾಹಿತಿ ಸಿಗೋದಿಲ್ಲ. ಹಾಗಾಗಿ ಪೊಲೀಸರೇ ಅಂತ್ಯಕ್ರಿಯೆಯನ್ನ ಕೂಡ ಮಾಡ್ತಾರೆ. ಅದಾದ ಬಳಿಕ ಯಾವಾಗ ಅಖಿಲೇಶ್ ಯಾದವ್ ಅವರ ಪೋಷಕರು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಅಖಿಲೇಶ್ ಯಾದವ್ನ ಮೊಬೈಲ್ ಅನ್ನ ಸರ್ಚ್ ಮಾಡಿದಾಗ ಲೊಕೇಶನ್ ಟವರ್ ಆಧರಿಸಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಸುಳಿವು ಸಿಗುತ್ತೆ. ಆರೋಪಿಗಳು ಯಾಕೆ ಕೊಲೆ ಮಾಡಿದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ₹3,500 ರೂಪಾಯಿ ಏನ್ ಅಖಿಲೇಶ್ ಯಾದವ್ ತಗೊಂಡಿದ್ದ ಅದನ್ನ ವಾಪಸ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಆರೋಪಿಗಳು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಒಟ್ಟು 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಜೊತೆಗೆ ಈ ಒಂದು ಕೇಸ್ ಏನಾಗಿತ್ತು, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.